ಒಕ್ಕಲಿಗ ಜನಾಂಗ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸುತ್ತಿರುವ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ಜಾತಿ ಕಲಂನಲ್ಲಿ ಕಡ್ಡಾಯವಾಗಿ ಒಕ್ಕಲಿಗ ಎಂದು ಬರೆಸುವಂತೆ ರಾಜ್ಯ ಒಕ್ಕಲಿಗ ಸಂಘದ ಸಹ ಕಾರ್ಯದರ್ಶಿ ಹನುಮಂತರಾಯಪ್ಪ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಒಕ್ಕಲಿಗ ಜನಾಂಗಕ್ಕೆ ಬಹಳ ಗೊಂದಲವಾಗಿದ್ದು, ಸಮೀಕ್ಷೆ ನಡೆಸುವ ಅಧಿಕಾರಿಗಳಿಗೂ ಸಹ ತರಬೇತಿ ಸಾಲದಾಗಿದೆ. ಸಮೀಕ್ಷೆ ಸಮಯದಲ್ಲಿ ಜನರು ಹೇಳುವುದೇ ಒಂದು, ಅಧಿಕಾರಿಗಳು ನಮೂದಿಸುವುದೇ ಒಂದು ಎನ್ನುವ ಆರೋಪಗಳು ನಮ್ಮ ಜನಾಂಗದ ಜನರು ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲ ಒಕ್ಕಲಿಗ ಜನಾಂಗದ ಬಂಧುಗಳು ಧರ್ಮದ ಕಲಂನಲ್ಲಿ ಹಿಂದೂ, ಜಾತಿ ಕಲಂನಲ್ಲಿ ಒಕ್ಕಲಿಗ ಎಂದು, ಉಪಜಾತಿ ಕಲಂನಲ್ಲಿ ತಮ್ಮ ಉಪಜಾತಿಗಳನ್ನ ನೋಂದಾಯಿಸಿ. ಆದರೆ ಉಪಜಾತಿಗಳನ್ನ ಒಕ್ಕಲಿಗ ಜಾತಿಯಲ್ಲಿ ಬರೆಸಿದರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಭಾರಿ ತೊಂದರೆಯಾಗಲಿದೆ. ಅದನ್ನ ಅರಿತು ರಾಜ್ಯದಲ್ಲಿ ಒಕ್ಕಲಿಗರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಬೇಕು ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ರಂಗನರಸಪ್ಪ, ಮುಖಂಡರುಗಳಾದ ದೊಡ್ಡಯ್ಯ, ತೋವಿನಕೆರೆ ನಾಗರಾಜು, ಶಿರಾ ಮುಖಂಡರುಗಳಾದ ತಮ್ಮಣ್ಣ, ಶ್ರೀನಿವಾಸ್, ರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಈಗ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಜಾತಿಗಣತಿ ಬಗ್ಗೆ ಈಗೆಲ್ಲನೂ ಕೂಡ ಈ ಕಾರ್ಯ ಪ್ರಾರಂಭ ಆಗಿದೆ. ಇಲ್ಲಿ ಹಲವಾರು ನಮ್ಮ ಜನಾಂಗದಲ್ಲಿ, ಒಕ್ಕಲಿಗ ಜನಾಂಗದಲ್ಲಿ ತುಂಬ ಗೊಂದಲ ಉಂಟಾಗಿದೆ. ಆ ಗೊಂದಲಕ್ಕೆ ಕಾರಣ ಏನು ಅಂತಂದರೆ, ಈ ಗಣತಿದಾರರು ಸ್ವಲ್ಪ ಅವರಿಗೆ ಸರಿಯಾಗಿ ತರಬೇತಿ ಇಲ್ಲ ಅನ್ಕೊಂತೀನಿ. ಈಗ ಜನಗಳು ಹೇಳೋದೊಂದು, ಅವ್ರು ಮಾಡೋದೊಂದು, ಬರೆಯೋದೊಂದು ಆಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಎಲ್ಲ ಕಡೆನೂ ಕೂಡ ನನಗೆ ಫೋನ್ ಬರ್ತಾ ಇರೋದ್ರಿಂದ ನನಗೆ ಈಗ ತಮ್ಮ ಮುಂದೆ ಈ ಮಾತನ್ನು ಹೇಳಬೇಕಾಗಿದೆ. ಈಗ ನಾನು ಒಕ್ಕಲಿಗ ಜನಾಂಗದ ಒಬ್ಬ ಮುಖ್ಯಸ್ಥ ಹನುಮಂತರಾಯಪ್ಪ ಆರ್ ಅಂತ ಹೇಳ್ಬಿಟ್ಟು ಸಹ ಕಾರ್ಯದರ್ಶಿಗಳು, ರಾಜ್ಯ ಒಕ್ಕಲಿಗರ ಸಂಘದ ಸಹ ಕಾರ್ಯದರ್ಶಿ. ನನಗೆ ಎಲ್ಲ ಸುಮಾರು 10 ತಾಲೂಕಿನಲ್ಲಿ ನಾನು ಎಲ್ಲ ಕಡೆಯೂ ಕೂಡ ಈ ಪ್ರವಾಸವನ್ನು ಹಮ್ಮಿಕೊಂಡು ಆ ಜನಗಳಿಗೆ ಒಂದು ತಿಳುವಳಿಕೆ ಮುಖಾಂತರ ನಾವು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಕ್ಕಲಿಗ ಅಂದೇ ಬರೆಸ್ಬೇಕು, ಮತ್ತೆ ಉಪಜಾತಿಯನ್ನ ಏನಾದರೂ ಅವರಿಗೆ ಸಾಧ್ಯ, ಅವ್ರಿಗೆ ಬೇಕು ಅಂತಂದ್ರೆ ಉಪಜಾತಿಯನ್ನ ಬರೆಸ್ಬೋದು. ಒಕ್ಕಲಿಗ ಜಾತಿಗೆ A1541 ಕೋಡ್ ನಂಬರ್, ಅದನ್ನೇ ಬರೆಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಎಲ್ಲ ರೀತಿಯಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಕಾರಣ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಖರವಾಗಿ ಇಲ್ಲಿ ನಮಗೆ ತಿಳಿಸ್ಬೇಕಾಗಿದೆ. ಅದರಂತೆ ನಾವು ಒಬ್ಬ ಗಣತಿದಾರ ಒಂದು ಮನೆಗೆ ಹೋದಾಗ ಅಲ್ಲಿ ಎಷ್ಟು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಒಂದು ಮಾಹಿತಿಯನ್ನು ಕೂಡ ಪಡಿಬೇಕು. ಆಸ್ತಿ, ಚರಾಸ್ತಿ ಮತ್ತೆ ಚಿರಾಸ್ತಿ ಎರಡೂ ಕೂಡ ಯಾರ ಹೆಸರಿನಲ್ಲಿ ಇರುತ್ತೋ ಅವ್ರ ಹೆಸರಿನಲ್ಲಿ ಮಾತ್ರ ನಮೂದಿಸಬೇಕು. ಒಂದು ವೇಳೆ ಎಲ್ಲರೂ ಕೂಡ ಮನೆಯವ್ರಿಗೂ ಎಲ್ಲರೂ ಕೂಡ ನನಗೆ ಭಾಗ ಆಗಿದೆ, ನನಗಿಷ್ಟು ಕರ್ನಾಟಕ ರಾಜ್ಯದ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರು, ಹಾಗೆ ಪಟ್ನಾಯಕನಹಳ್ಳಿ ಸ್ವಾಮೀಜಿಗಳಾಗಿರ್ತಕ್ಕಂಥ ನಂಜಾಮದತ್ತ ಸ್ವಾಮೀಜಿಯವರು, ನಿಶ್ಚಲಾನಂದ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಈ ರಾಜ್ಯದ 3 ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಒಕ್ಕಲಿಗರಿಗೆ ಒಂದು ಕಾರ್ಯ ಕೊಟ್ಟಿದ್ದಾರೆ. ಒಕ್ಕಲಿಗರೇ ಎಂದು ಯಾವುದೇ ಉಪಪಂಗಡದ ಒಕ್ಕಲಿಗರಿದ್ರೂ ಸಹ ಧರ್ಮದ ಕಾಲಮಲ್ಲಿ ಹಿಂದೂ ಅಂತಲೂ, ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತಲೂ, ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತಲೂ ಬರೆಸಿ ಒಂದು ಪಕ್ಷ ತಾವು ತಮ್ಮ ಏನಾದರೂ ಉಪಪಂಗಡದ ಜಾತಿ ಸರ್ಟಿಫಿಕೇಟ್ ಇದ್ದರೆ ತಾವು ಉಪಪಂಗಡದಲ್ಲಿ ಜಾತಿ ಸರ್ಟಿಫಿಕೇಟ್ ಅನ್ನ ಬಳಸಬಹುದು ಅಂತ ಹೇಳಿದ್ದಾರೆ. ಆದರೂ ಸಹ ನಾನು ಒಕ್ಕಲಿಗ ಮತ್ತು ಏನಿ ತಾಲೂಕಲ್ಲಿ ಉತ್ತಮ ಪಡೆದ ಒಕ್ಕಲಿಗರಿದ್ದಾರೆ, ರದ್ಗಾರ ಒಕ್ಕಲಿಗರಿದ್ದಾರೆ, ಗೈಕಾರ ಒಕ್ಕಲಿಗರಿದ್ದಾರೆ, ಕುಂಚಿಟಿಗ ಒಕ್ಕಲಿಗರಿದ್ದಾರೆ. ಅವರೆಲ್ಲರೂ ಸಹ ಬಹುಶಃ ಈ ತಾಲೂಕಲ್ಲಿ ಕುಂಚಿಟಿಗ ಒಕ್ಕಲಿಗರು ಸಹ ಇದ್ದಾರೆ. ನಾನು ಅವರೆಲ್ಲ ಮನವಿ ಮಾಡ್ತೀನಿ, ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, OBC ದೃಷ್ಟಿಯಿಂದ ಎಲ್ಲ ಉಪಪಂಗಡಗಳು ಸಹ ತಮ್ಮ ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತ ಬರೆಸ್ಬೇಕು.
ಉಪಪಂಗಡದಲ್ಲೂ ಸಹ ಒಕ್ಕಲಿಗರು ಅಂತ ಬರೆಸಿ ಏನು ಕೇಂದ್ರ ಒಕ್ಕಲಿಗರ ಸಂಘ ಸ್ವಾಮೀಜಿಗಳು ಮನೆ ಮಾಡಿದರೆ ಅದರಲ್ಲೇ ಮಾಡಿ, ಅಥವಾ ಇಲ್ಲ ನಮ್ಮ ಉಪಜಾತಿನಲ್ಲಿ ಹೆಸರಿದೆ ಅಂತ ಅನ್ನೋದಾದ್ರೆ ಉಪಜಾತಿ ಕಾಲಮಲ್ಲಿ ಮಾತ್ರ ತಾವು ತಮ್ಮ ಉಪಜಾತಿಗಳನ್ನ ನೋಂದಾಯಿಸಬೇಕು. ಏನು ಒಕ್ಕಲಿಗ ಜಾತಿಯನ್ನು ಒಡೆಯತಕ್ಕಂತ ಹುನ್ನಾರ ನಡೆಸಿದರೆ ಅದಕ್ಕೆ ನಮ್ಮ ತಾಲೂಕಲ್ಲಿ ಕಡಿವಾಣ ಹಾಕಬೇಕಂತೂ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಮನವಿ ಮಾಡಿ. ಉಪಪಂಗಡಗಳು ಇಲ್ಲ, ಅಲ್ಲಿ ಏನಾಗ್ತದೆ, ಇಲ್ಲೇನು IAS IPS ಹೋಗ್ತಾರಲ್ಲ, ಅವಾಗ ಒಕ್ಕಲಿಗ ಅಂತ ಮಾಡಿದ್ರೆ ಅವ್ರಿಗೊಂದು ಸಿಗ್ತದೆ, ಅನುಕೂಲ ಸಿಗ್ತದೆ. ಕುಂಚಿಟಿಗಾಟ ಮಾಡಿದಾಗ ಇಲ್ಲ ಅಂತ ಹೇಳಿ ಮೊನ್ನೆ ನಮ್ಮ ಮಂತ್ರಿ ಇವರು ಜಯಚಂದ್ರ ಅವರು ಬಹಳ ಡೀಟೈಲ್ ಆಗಿ ಹೇಳಿದ್ರು. ಅದು ಮಕ್ಕಳು ಭವಿಷ್ಯನ ಹಾಳು ಮಾಡೋದು ಬೇಡ. ಇನ್ನು 30 ವರ್ಷಕ್ಕೆ ಸೆನ್ಸಸ್ ಬರುವಾಗ ಯಾರ್ಯಾರು ಏನೇನಾಗಿರ್ತಾರೋ ಇಲ್ಲಿ ಹೆಂಗ ಹೋಗ್ತಾರಲ್ಲ IAS IPS ಅವ್ರಿಗೆ ಬಹಳ ತೊಂದರೆ ಆಗ್ತದೆ. ಅದರಿಂದ ಎಲ್ಲ ಒಕ್ಕಲಿಗ ಅಂತಲೇ ಮರೆಸ್ಬೇಕು ಅಂತ ಹೇಳಿ ಎಲ್ಲಾದ್ರೂ ಮನವಿ ಮಾಡ್ಕೊಳ್ತಾ ಇದೀವಿ. ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಕೂಡ ಬಹಳ ಜಾಗೃತರಾಗಿದ್ದಾರೆ. ಕಾರಣ ಈಗ OBCಗೆ ಕುಂಚಿಟಿಗರನ್ನ OBCಗೆ ಸೇರಿಸಬೇಕು ಅಂತ ಕೇಂದ್ರಕ್ಕೆ ಹೋದಾಗ ತಮಗೆ ಗೊತ್ತಿದೆ, ಈಗ ಅದು ಫೇಲ್ಯೂರ್ ಆಯಿತು, ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದಾರೆ. ಈಗ ಮಕ್ಕಳಿಗೆ ತುಂಬಾ ಮುಂದೆ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಖ್ಯಾಷ್ಟನ್ನ ಈಗ ಉಪಜಾತಿಯನ್ನ ಕುಂಚಿಟಿಗ ಅಂತ ಬರ್ಸ್ಕೊಂಡ್ರು ಪರವಾಗಿಲ್ಲ, ಮುಖ್ಯ ಜಾತಿನಲ್ಲಿ ಒಕ್ಕಲಿಗ ಅಂತ ಬರ್ಸ್ಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಕೆಲಸಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಉದಾಹರಣೆ ಕುಂಚಿಟರಂತೆ ಉದ್ಗಾರಂತೆ ಅಂತ ಹೇಳಿತ್ತು. 1958 ಎಲ್ಲ ಕಾಜು ಮನೆಯಲ್ಲಿ ಮೊನ್ನೆ ದೇವೇಗೌಡರವರು ಎಲ್ಲಾನು ಒಂದ್ಸಾರಿ ಸೇರಿಸಿ ಏನು ಎಲ್ಲ ಜಾತಿಗಳನ್ನು ಸೇರಿಸಿ ಒಕ್ಕಲಿಗ ಅಂತ ಬೇಕು, ಮುಂದೆ ಆಗ್ಬೇಕು ನಾವು ಅಂತ ಮಾಡಿದ್ರು. ಆ ಮಾಡಿದಾಗ ಏನಾಯ್ತು, ಕೆಲವೆಲ್ಲ ಬುದ್ಧಿವಂತರೆಲ್ಲ ಒಕ್ಕಲಿಗರು ಅಂತ ಸೇರಿಸಿದ್ರು. ಕೆಲವು ಹಳ್ಳಿ ಕಡೆಗಳ ಜನ ಏನ್ ಮಾಡಿದ್ರು, ನಾವು ಕುಂಚಿಟಿಗರು, ನಾವು ರದ್ಗಾರರು, ನಾವು ಮರ್ತರು, ನಾವು ಸ್ವಲ್ಪ ಒಕ್ಕಲಿಗರು ಅಂತೇಳಿ ಹಿಂಗಿತ್ತು. ಅದನ್ನೆಲ್ಲ ಇವಾಗ ಮುಂದೆ ಮಾಡ್ಬೇಕು ಅಂತಂದ್ರೆ ತಾವೆಲ್ಲರೂ ಸಹಿತ ಮೇನ್ ಜಾತಿಯಲ್ಲಿ ಒಕ್ಕಲಿಗ ಅಂತ ಸೇರಿಸಿ, ಸಬ್ ಜಾತಿಯಲ್ಲಿ ನೀವು ಯಾವ್ಯಾವ್ದು ಬೇಕು ಅದನ್ನ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರು ಸಹಿತ ಒಕ್ಕಲಿಗರು ಅಂತಾನೆ ಸೇರಿಸ್ಬೇಕು ಅಂತ ಹೇಳಿ ನಮ್ಮ ಎಲ್ಲರಿಗೂ ತಿಳಿಸ್ತೀನಿ, ದಯವಿಟ್ಟು ಮಾಡಿ. ಆದಿಚುಂಚನಗಿರಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಸರಿ ಮೀಟಿಂಗ್ ಮಾಡಿದ್ರು. 2 ಸರಿ ಡಿಜಿಟಲ್ ಮಾಡಿದ್ರು, ಸ್ಟೇಟಲ್ಲೂ ಮಾಡಿದ್ರು. ಅವ್ರು ಹೇಳೋದು ಒಕ್ಕಲಿಗ ಅಂತ ಎಲ್ಲರೂ ಒಗ್ಗಟ್ಟಾಗಿ ಬರ್ಸಿ, ಸಂಖ್ಯಾತಗಳು ನಿಮ್ಮ ಏನೇನು ಮಾಡ್ಕೊಳ್ತೀರೋ ಅದೆಲ್ಲ ಬರ್ಸ್ಕೊಳ್ಳಿ ಅಂತ ಹೇಳಿದ್ರು. ಆದಷ್ಟು ಒಕ್ಕಲಿಗ ಅಂತ ಬರ್ಸಿ ಅಂತ ಅವರೆಲ್ಲ ಹೇಳಿದ್ರು. ಪ್ರತಿಯೊಬ್ಬರಿಗೂ ನಾವು ಮನವರಿಕೆ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಇದೇ ಥರ ಮಾಡಿ ಅಂತೇಳಿ ಎಲ್ಲರೂ ಕೊಟ್ಟಿದ್ವಿ. ಎಲ್ಲ ಮನೆಗೂ ತಲುಪಿಸಿದ್ವಿ ಹ್ಯಾಂಡ್ಸ್ಗಳು ಒಕ್ಕಲಿಗ ಅಂತ ಸೇರಿಸಿ ಅಂತ. ಈಗ ಉಪಜಾತಿಗಳು ಅವ್ರಿಗೆ ಇಷ್ಟ ಬಂದು ಸೇರಿಸ್ಕೊಳ್ಳಿ. ಅವರು ಮೇನ್ ಜಾತಿ ಒಕ್ಕಲಿಗ ಅಂತ ಇರ್ಬೇಕು. ಯಾಕೆಂದ್ರೆ ಒಗ್ಗಟ್ಟಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಒಂದು ಸ್ಟೇಟಲ್ಲಿ ಗೊತ್ತಾಗಬೇಕು ಅಂದ್ರೆ ಇದು ಅತಿ ಮುಖ್ಯ. ತಿರ್ಗಾ ಮತ್ತೆ ಯಾವ ಬರ್ತಾರೋ ಸೆನ್ಸಸ್ ಗೊತ್ತಿಲ್ಲ. ಈ ಟೈಮು ಎಲ್ಲರೂ ಇಂಟ್ರೆಸ್ಟ್ ತಗೊಂಡು ಇನ್ನು 30 ವರ್ಷಕ್ಕೆ ಸೆನ್ಸಸ್ ಆಗೋದು, ಅವಾಗ ಯಾರಿರೋ ಅದನ್ನ ಎಲ್ಲರೂ ಇದಕ್ಕೆ ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಬ್ರು ಅವ್ರ ಊರಾಗ ಈಗ ನಾವು ಎಲ್ಲ ಮೇಸ್ಟ್ಗಳಿಗೆಲ್ಲ ಹೇಳಿ ಬಂದಿರೋರಿಗೆಲ್ಲ ನಾವೇ ಹೇಳಿದ್ದೀವಿ ಇಂತಿಂತ ಜಾತಿಗೆ ಬರ್ಸ್ಬೇಕು ಅಂತ ಹೇಳಿ. ಅದರಿಂದ ನಮ್ಮ ಲೀಡರ್ಗಳು ಮುಖಂಡರುಗಳು ಪ್ರತಿಯೊಂದು ಊರಿಗೂ ಎಲ್ಲರೂ ಮೆಸೇಜ್ ಮುಟ್ಟಿಸಿ ಇದನ್ನ ಜನಗಣತಿ ಇದರಲ್ಲಿ ಒಕ್ಕಲಿಗನಾದ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿ ನನ್ನ ಮಾತು.